Hello everyone, welcome back to Summer New Smart Classes. In this video, we are going to know 40 most important MCQs on the literary form sonnet. These questions are especially useful for high school teachers recruitment, KSET, TET, CTET, NET, FDA, SDA and other competitive examinations. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯ ಸ್ಮಾರ್ಟ್ ಕ್ಲಾಸಸ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ಸಾನೆಟ್ ಎಂಬ ಲಿಟರರಿ ಫಾರ್ಮ್ ಕುರಿತು 40 ಅತ್ಯಂತ ಪ್ರಮುಖ MCQs ಅನ್ನು ನೋಡೋಣ. ಕ್ವೆಶ್ಚನ್ ನಂಬರ್ 1. The word sonnet is derived from which Italian word? The correct answer is sonetto. ಸಾನೆಟ್ ಎಂಬ ಪದವು ಯಾವ ಇಟಾಲಿಯನ್ ಭಾಷೆಯಿಂದ ಪದದಿಂದ ಬಂದಿದೆ? ಸಾನೆಟ್ ಎಂಬ ಪದವು ಯಾವ ಇಟಾಲಿಯನ್ ಪದದಿಂದ ಬಂದಿದೆ? ಸರಿಯಾದ ಉತ್ತರ ಸಾನೆಟ್ಟೋ. ಕ್ವೆಶ್ಚನ್ ನಂಬರ್ 2. ವಾಟ್ ಡಸ್ ದ ಇಟಾಲಿಯನ್ ವರ್ಡ್ ಸಾನೆಟ್ಟೋ ಮೀನ್? ದ ಆನ್ಸರ್ ಈಸ್ ಅ ಲಿಟಲ್ ಸಾಂಗ್. ಸಾನೆಟ್ಟೋ ಎಂಬ ಪದದ ಅರ್ಥವೇನು? ಒಂದು ಚಿಕ್ಕ ಹಾಡು. ಕ್ವೆಶ್ಚನ್ ನಂಬರ್ 3. ಹೌ ಮೆನಿ ಲೈನ್ಸ್ ಡಸ್ ಅ ಟ್ರೆಡಿಷನಲ್ ಸಾನೆಟ್ ಹ್ಯಾವ್? ದ ಆನ್ಸರ್ ಈಸ್ 14 ಲೈನ್ಸ್. ಸಾಂಪ್ರದಾಯಿಕ ಸಾನೆಟ್ನಲ್ಲಿ ಎಷ್ಟು ಸಾಲುಗಳಿರುತ್ತವೆ? ಉತ್ತರ 14 ಸಾಲುಗಳು. ವೇರ್ ಡಿಡ್ ದ ಸಾನೆಟ್ ಒರಿಜಿನೇಟ್? ದ ಕರೆಕ್ಟ್ ಆನ್ಸರ್ ಈಸ್ ಇಟಲಿ. ಸಾನೆಟ್ ಎಲ್ಲಿ ಹುಟ್ಟಿಕೊಂಡಿತು? ಸರಿಯಾದ ಉತ್ತರ ಇಟಲಿ. ಕ್ವೆಶ್ಚನ್ ನಂಬರ್ 5. ದ ಅರ್ಲಿ ಡೆವಲಪ್ಮೆಂಟ್ ಆಫ್ ದ ಸಾನೆಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಕೂಲ್? ದ ಆನ್ಸರ್ ಈಸ್ ಸಿಸಿಲಿಯನ್ ಸ್ಕೂಲ್. ಸಾನೆಟ್ನ ಆರಂಭಿಕ ಬೆಳವಣಿಗೆ ಯಾವ ಸ್ಕೂಲ್ಗೆ ಸಂಬಂಧಿಸಿದೆ? ಉತ್ತರ ಸಿಸಿಲಿಯನ್ ಸ್ಕೂಲ್. ಹೂ ಈಸ್ ಟ್ರೆಡಿಷನಲಿ ಕ್ರೆಡಿಟೆಡ್ ವಿತ್ ಇನ್ವೆಂಟಿಂಗ್ ದ ಸಾನೆಟ್? ದ ಆನ್ಸರ್ ಈಸ್ ಗಿಯಾಕೋಮೊ ಡೆ ಲೆಂಟಿನಿ. ಸಾನೆಟ್ಟನ್ನು ಕಂಡುಹಿಡಿದವರು ಯಾರು ಎಂದು ಪರಿಗಣಿಸಲಾಗುತ್ತದೆ? ಉತ್ತರ ಗಿಯಾಕೋಮೊ ಡಾ ಲೆಂಟಿನಿ. ಕ್ವೆಶ್ಚನ್ ನಂಬರ್ 7. ಹೂ ಈಸ್ ಕನ್ಸಿಡರ್ಡ್ ದ ಗ್ರೇಟೆಸ್ಟ್ ಇಟಾಲಿಯನ್ ಸಾನೆಟೀರ್? ದ ಆನ್ಸರ್ ಈಸ್ ಪೆಟ್ರಾರ್ಕ್. ಶ್ರೇಷ್ಠ ಇಟಾಲಿಯನ್ ಸಾನೆಟರ್ ಯಾರು? ಉತ್ತರ ಪೆಟ್ರಾರ್ಕ್. ಕ್ವೆಶ್ಚನ್ ನಂಬರ್ 8. ವಾಟ್ ಈಸ್ ಅನದರ್ ನೇಮ್ ಆಫ್ ದ ಪೆಟ್ರಾರ್ಕನ್ ಸಾನೆಟ್? ದ ಆನ್ಸರ್ ಈಸ್ ಇಟಾಲಿಯನ್ ಸಾನೆಟ್. ಪೆಟ್ರಾರ್ಕನ್ ಸಾನೆಟ್ನ ಮತ್ತೊಂದು ಹೆಸರೇನು? ಇಟಾಲಿಯನ್ ಸಾನೆಟ್. ಕ್ವೆಶ್ಚನ್ ನಂಬರ್ 9. ಹೌ ಈಸ್ ಅ ಪೆಟ್ರಾರ್ಕನ್ ಸಾನೆಟ್ ಡಿವೈಡೆಡ್? ಇಟ್ ಕನ್ಸಿಸ್ಟ್ಸ್ ಆಫ್ an octave and an sestet. ಪೆಟ್ರಾರ್ಕನ್ ಸಾನೆಟ್ ಅನ್ನು ಹೇಗೆ ವಿಂಗಡಿಸಲಾಗಿದೆ? ಅದು ಆಕ್ಟೇವ್ ಮತ್ತು ಸಸ್ಟೆಟ್ ಅನ್ನು ಒಳಗೊಂಡಿರುತ್ತದೆ. ಕ್ವೆಶ್ಚನ್ ನಂಬರ್ 10. ವಾಟ್ ಆರ್ ದ ಫಸ್ಟ್ 8 ಲೈನ್ಸ್ ಆಫ್ ಅ ಪೆಟ್ರಾರ್ಕನ್ ಸಾನೆಟ್ ಕಾಲ್ಡ್? ದ ಆನ್ಸರ್ ಈಸ್ ಆಕ್ಟೇವ್. ಪೆಟ್ರಾರ್ಕನ್ ಸಾನೆಟ್ನ ಮೊದಲ 8 ಸಾಲುಗಳನ್ನು ಏನೆಂದು ಕರೆಯುತ್ತಾರೆ? ಆಕ್ಟೇವ್ ಎಂದು ಕರೆಯುತ್ತಾರೆ. ಕ್ವೆಶ್ಚನ್ ನಂಬರ್ 11. ವಾಟ್ ಈಸ್ ದ ಫೈನಲ್ 6 ಲೈನ್ಸ್ ಕಾಲ್ಡ್? ದ ಆನ್ಸರ್ ಈಸ್ ಸಸ್ಟೆಟ್. ಕೊನೆಯ 6 ಸಾಲುಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಸಸ್ಟೆಟ್. ಕ್ವೆಶ್ಚನ್ ನಂಬರ್ 12. ವಾಟ್ ಈಸ್ ದ ಯೂಶುವಲ್ ರೈಮ್ ಸ್ಕೀಮ್ ಆಫ್ ದ ಪೆಟ್ರಾರ್ಕನ್ ಆಕ್ಟೇವ್? ದ ಆನ್ಸರ್ ಈಸ್ ABBA ABBA. ಪೆಟ್ರಾರ್ಕನ್ ಆಕ್ಟೇವ್ನ ಸಾಮಾನ್ಯ ರೈಮ್ ಸ್ಕೀಮ್ ಯಾವುದು? ಉತ್ತರ ABBA ABBA. ಕ್ವೆಶ್ಚನ್ ನಂಬರ್ 13. ವಾಟ್ ಈಸ್ ದ ಟರ್ನ್ ಇನ್ ಥಾಟ್ ಇನ್ ಅ ಸಾನೆಟ್ ಕಾರ್ಡ್? ದ ಆನ್ಸರ್ ಈಸ್ ವೋಲ್ಟಾ. ಸಾನೆಟ್ನಲ್ಲಿನ ಚಿಂತನೆಯ ತಿರುವನ್ನು ಏನೆಂದು ಕರೆಯುತ್ತಾರೆ? ವೋಲ್ಟಾ ಎಂದು ಕರೆಯುತ್ತಾರೆ. ಕ್ವೆಶ್ಚನ್ ನಂಬರ್ 14. ವೇರ್ ಡಸ್ ದ ವೋಲ್ಟಾ ಯೂಶುವಲಿ ಅಕ್ಕರ್ ಇನ್ ದ ಪೆಟ್ರಾರ್ಕನ್ ಸಾನೆಟ್? ದ ಆನ್ಸರ್ ಈಸ್ ಆಫ್ಟರ್ ಲೈನ್ 8. ಪೆಟ್ರಾರ್ಕನ್ ಸಾನೆಟ್ನಲ್ಲಿ ವೋಲ್ಟಾ ಸಾಮಾನ್ಯವಾಗಿ ಎಲ್ಲಿ ಬರುತ್ತದೆ? ಉತ್ತರ 8ನೇ ಸಾಲಿನ ನಂತರ. ಕ್ವೆಶ್ಚನ್ ನಂಬರ್ 15. ವಾಟ್ ಈಸ್ ದ ಇಂಗ್ಲಿಷ್ ಸಾನೆಟ್ ಆಲ್ಸೋ ನೌನ್ ಆಸ್? ದ ಆನ್ಸರ್ ಈಸ್ ಶೇಕ್ಸ್ಪಿಯರಿಯನ್ ಸಾನೆಟ್. ಇಂಗ್ಲಿಷ್ ಸಾನೆಟ್ ಅನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಶೇಕ್ಸ್ಪಿಯರಿಯನ್ ಸಾನೆಟ್. ಕ್ವೆಶ್ಚನ್ ನಂಬರ್ 16. ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಅ ಶೇಕ್ಸ್ಪಿಯರಿಯನ್ ಸಾನೆಟ್? ಇಟ್ ಹ್ಯಾಸ್ 3 ಕ್ವಾಟ್ರನ್ಸ್ ಆ್ಯಂಡ್ ಅ ಕಪ್ಲೆಟ್. ಶೇಕ್ಸ್ಪಿಯರಿಯನ್ ಸಾನೆಟ್ನ ರಚನೆ ಹೇಗಿದೆ? ಇದರಲ್ಲಿ 3 ಕ್ವಾಟ್ರನ್ಸ್ ಮತ್ತು 1 ಕಪ್ಲೆಟ್ ಇರುತ್ತವೆ. ಕ್ವೆಶ್ಚನ್ ನಂಬರ್ 17. ವಾಟ್ ಈಸ್ ದ ರೈಮ್ ಸ್ಕೀಮ್ ಆಫ್ ದ ಶೇಕ್ಸ್ಪಿಯರಿಯನ್ ಸಾನೆಟ್? ದ ಆನ್ಸರ್ ಈಸ್ ABAB CDCD EFF ZZ. ಶೇಕ್ಸ್ಪಿಯರಿಯನ್ ಸಾನೆಟ್ನ ರೈಮ್ ಸ್ಕೀಮ್ ಯಾವುದು? ಉತ್ತರ ABAB
CDCD, EFEF, ZZ. Question number 18. How many quatrains are there in the Shakespearean sonnet? The answer is 3. ಶೇಕ್ಸ್ಪಿಯರಿಯನ್ ಸಾನೆಟ್ನಲ್ಲಿ ಎಷ್ಟು ಕ್ವಾಟ್ರೇನ್ಗಳಿವೆ? ಉತ್ತರ 3. ಕ್ವಶನ್ ನಂಬರ್ 19. ಹೌ ಮೆನಿ ಕಪ್ಲೆಟ್ಸ್ ಆರ್ ದೇರ್? ದ ಆನ್ಸರ್ ಈಸ್ 1. ಶೇಕ್ಸ್ಪಿಯರಿಯನ್ ಸಾನೆಟ್ನಲ್ಲಿ ಎಷ್ಟು ಕಪ್ಲೆಟ್ಸ್ ಇವೆ? ಉತ್ತರ 1. ಕ್ವಶನ್ ನಂಬರ್ 20. ವಾಟ್ ಡೂ ದ ಫೈನಲ್ 2 ಲೈನ್ಸ್ ಆಫ್ ಅ ಶೇಕ್ಸ್ಪಿಯರಿಯನ್ ಸಾನೆಟ್ ಫಾರ್ಮ್? ದ ಆನ್ಸರ್ ಈಸ್ ಅ ಕಪ್ಲೆಟ್. ಶೇಕ್ಸ್ಪಿಯರಿಯನ್ ಸಾನೆಟ್ನ ಕೊನೆಯ 2 ಸಾಲುಗಳು ಏನನ್ನು ರೂಪಿಸುತ್ತವೆ? ಉತ್ತರ ಕಪ್ಲೆಟ್. ಕ್ವಶನ್ ನಂಬರ್ 21. ದ ಶೇಕ್ಸ್ಪಿಯರಿಯನ್ ಸಾನೆಟ್ ಈಸ್ ಅಸೋಸಿಯೇಟೆಡ್ ವಿತ್ ಹೂಮ್? ದ ಆನ್ಸರ್ ಈಸ್ ಎಡ್ಮಂಡ್ ಸ್ಪೆನ್ಸರ್. ಶೇಕ್ಸ್ಪಿಯರಿಯನ್ ಸಾನೆಟ್ ಯಾರಿಗೆ ಸಂಬಂಧಿಸಿದೆ? ಉತ್ತರ ಎಡ್ಮಂಡ್ ಸ್ಪೆನ್ಸರ್. ಕ್ವಶನ್ ನಂಬರ್ 22. ವಾಟ್ ಈಸ್ ದ ರೈಮ್ ಸ್ಕೀಮ್ ಆಫ್ ದ ಸ್ಪೆನ್ಸೇರಿಯನ್ ಸಾನೆಟ್? ದ ಆನ್ಸರ್ ಈಸ್ ABAB, BCBC, CDCD, EE. ಸ್ಪೆನ್ಸೇರಿಯನ್ ಸಾನೆಟ್ನ ರೈಮ್ ಸ್ಕೀಮ್ ಯಾವುದು? ಉತ್ತರ ABAB, BCBC, CDCD, EE. ಕ್ವಶನ್ ನಂಬರ್ 23. ವಾಟ್ ಈಸ್ ಎಡ್ಮಂಡ್ ಸ್ಪೆನ್ಸರ್ಸ್ ಸಾನೆಟ್ ಸೀಕ್ವೆನ್ಸ್ ಕಾಲ್ಡ್? ದ ಆನ್ಸರ್ ಇಸ್ ಎಮ್ರೆಟಿ. ಎಡ್ಮಂಡ್ ಸ್ಪೆನ್ಸರ್ಸ್ ಅವರ ಸಾನೆಟ್ ಸೀಕ್ವೆನ್ಸ್ ಹೆಸರು ಏನು? ಉತ್ತರ ಎಮ್ರೆಟಿ. ಹೂ ರೋಟ್ ಆಸ್ಟ್ರಾಫೆಲ್ ಅಂಡ್ ಸ್ಟೆಲ್ಲಾ? ದ ಆನ್ಸರ್ ಈಸ್ ಫಿಲಿಪ್ ಸಿಡ್ನಿ. ಆಸ್ಟ್ರಾಫೆಲ್ ಅಂಡ್ ಸ್ಟೆಲ್ಲಾ ಅನ್ನು ಬರೆದವರು ಯಾರು? ಉತ್ತರ ಫಿಲಿಪ್ ಸಿಡ್ನಿ. ಕ್ವಶನ್ ನಂಬರ್ 25. ವಾಟ್ ಈಸ್ ದ ಟ್ರೆಡಿಷನಲ್ ಮೀಟರ್ ಆಫ್ ಇಂಗ್ಲಿಷ್ ಸಾನೆಟ್? ದ ಆನ್ಸರ್ ಈಸ್ ಅಯಾಂಬಿಕ್ ಪೆಂಟಾಮೀಟರ್. ಕ್ವಶನ್ ನಂಬರ್ 26. ಸರ್ ಥಾಮಸ್ ವ್ಯಾಟ್ ಈಸ್ ಅಸೋಸಿಯೇಟೆಡ್ ವಿತ್ ವಾಟ್? The answer is introducing the sonnet into English literature. Question number 27. Henry Howard, Earl of Surrey, helped develop which form? The answer is the English sonnet. Earl of Surrey ಯಾವ ರೂಪದ ಬೆಳವಣಿಗೆಗೆ ಸಹಾಯ ಮಾಡಿದರು? ಉತ್ತರ ಇಂಗ್ಲಿಷ್ ಸಾನೆಟ್. Question number 28. How many sonnets did Shakespeare write? ದ ಆನ್ಸರ್ ಈಸ್ 154. ಶೇಕ್ಸ್ಪಿಯರ್ ಎಷ್ಟು ಸಾನೆಟ್ಸ್ಗಳನ್ನು ಬರೆದರು? ಉತ್ತರ 154. ಕ್ವಶನ್ ನಂಬರ್ 29. ವೆನ್ ವೇರ್ ಶೇಕ್ಸ್ಪಿಯರ್ಸ್ ಸಾನೆಟ್ಸ್ ವೇರ್ ಪಬ್ಲಿಷ್ಡ್? ದ ಆನ್ಸರ್ ಈಸ್ 1609. ಕ್ವಶನ್ ನಂಬರ್ 30. ವಿಚ್ ಸಾನೆಟ್ ಬಿಗಿನ್ಸ್ ವಿತ್ ಶಾಲ್ ಐ ಕಂಪೇರ್ ದಿ ಟು ಅ ಸಮ್ಮರ್ಸ್ ಡೇ? ದ ಆನ್ಸರ್ ಈಸ್ ಸಾನೆಟ್ ನಂಬರ್ 18. Shall I compare thee to a summer's day ಎಂಬ ಸಾಲು ಯಾವ ಸಾನೆಟ್ನದು? ಉತ್ತರ ಸಾನೆಟ್ ನಂಬರ್ 18. ಕ್ವಶನ್ ನಂಬರ್ 31. ಮೈ ಮಿಸ್ಟ್ರೆಸ್ eyes are nothing like the sun occurs in which sonnet? The answer is sonnet number 130. My mistress's eyes are nothing like the sun ಯಾವ ಸಾನೆಟ್ನಲ್ಲಿದೆ? ಉತ್ತರ ಸಾನೆಟ್ ನಂಬರ್ 130. ಕ್ವಶನ್ ನಂಬರ್ 31. ಮೈ ಮಿಸ್ಟ್ರೆಸ್ eyes are nothing like the sun occurs in which sonnet? The answer is sonnet number 130. My mistress's eyes are nothing like the sun ಯಾವ ಸಾನೆಟ್ನಲ್ಲಿದೆ? ಉತ್ತರ ಸಾನೆಟ್ ನಂಬರ್ 130. ಕ್ವಶನ್ ನಂಬರ್ 32. Let me not to the marriage of two minds occurs in which sonnet? The answer is sonnet number 116. Let me not to the marriage of two minds ಯಾವ ಸಾನೆಟ್ನಲ್ಲಿದೆ? ಉತ್ತರ ಸಾನೆಟ್ ನಂಬರ್ 116. ಕ್ವಶನ್ ನಂಬರ್ 33. ದ ಟೈಮ್ ಆಫ್ ಇಯರ್ ದು mayest in my behold occurs in which sonnet? The answer is sonnet number 73. The time of year thou mayest in me behold ಯಾವ ಸಾನೆಟ್ನಲ್ಲಿದೆ? ಉತ್ತರ ಸಾನೆಟ್ ನಂಬರ್ 73. John Milton's On His Blindness is what type of poem? The answer is a sonnet. ಜಾನ್ ಮಿಲ್ಟನ್ ಅವರ ಆನ್ ಹಿಸ್ ಬ್ಲೈಂಡ್ನೆಸ್ ಯಾವ ರೀತಿಯ ಕವಿತೆ? ಉತ್ತರ ಸಾನೆಟ್. ಕ್ವಶನ್ ನಂಬರ್ 35. ಹೂ ರೋಟ್ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್? ದ ಆನ್ಸರ್ ಈಸ್ ವಿಲಿಯಂ ವರ್ಡ್ಸ್ವರ್ತ್. ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಅನ್ನು ಬರೆದವರು ಯಾರು? ಉತ್ತರ ವಿಲಿಯಂ ವರ್ಡ್ಸ್ವರ್ತ್. ಕ್ವಶನ್ ನಂಬರ್ 36.
Ozymandias is a sonnet by whom? The answer is P.B. Shelley. Ozymandias sonnet ಅನ್ನು ಬರೆದವರು ಯಾರು? ಉತ್ತರ P.B. Shelley. Who wrote on first looking into Chapman's humor? The answer is John Keats. On first looking into Chapman's humor ಅನ್ನು ಬರೆದವರು ಯಾರು? ಉತ್ತರ ಜಾನ್ ಕಿಟ್ಸ್. Which pair is correctly matched? The answer is ಸ್ಪೆನ್ಸರ್ ಅಮರಟ್ಟಿ. ಸರಿಯಾಗಿ ಹೊಂದಿಸಲಾದ ಜೋಡಿ ಯಾವುದು? ಉತ್ತರ ಸ್ಪೆನ್ಸರ್ಸ್ ಅಮರಟ್ಟಿ. Question number 39. Which sonnet form has the rhyme scheme ABAB, CDCD, EFEF, GG? The answer is Shakespearean sonnet. ABAB, CDCD, EFEF, GG. ರೈಮ್ ಸ್ಕೀಮ್ ಯಾವ ಸಾನೆಟ್ ರೂಪದಲ್ಲಿದೆ? ಉತ್ತರ ಶೇಕ್ಸ್ಪಿಯರಿಯನ್ ಸಾನೆಟ್. ಕ್ವಶನ್ ನಂಬರ್ 40. ಹೌ ಈಸ್ ಅ ಸಾನೆಟ್ ಬೆಸ್ಟ್ ಡಿಫೈನ್ಡ್? ದ ಆನ್ಸರ್ ಈಸ್ 14 ಲೈನ್ ಲಿರಿಕ್ ಪೋಯಮ್. ಸಾನೆಟ್ ಅನ್ನು ಅತ್ಯುತ್ತಮವಾಗಿ ಹೇಗೆ ವ್ಯಾಖ್ಯಾನಿಸಬಹುದು? ಉತ್ತರ 14 ಸಾಲುಗಳ ಲಿರಿಕ್ ಪೋಯಮ್ ಆಗಿದೆ. 14 ಸಾಲುಗಳ ಲಿರಿಕ್ ಪೋಯಮ್ ಆಗಿದೆ. ರಿವೈಸ್ ದೀಸ್ ಪಾಯಿಂಟ್ಸ್ ಕೇರ್ಫುಲಿ ಬಿಕಾಸ್ ದೇ ಆರ್ ಹೈಲಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಈ ಎಲ್ಲ ಅಂಶಗಳನ್ನು ಚೆನ್ನಾಗಿ ರಿವಿಷನ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿಯೂ ಬಹಳ ಮುಖ್ಯ. ನಿಮ್ಮ ಪರೀಕ್ಷಾ ತಯಾರಿಗೆ ಶುಭವಾಗಲಿ.